ನಮ್ಮ ದುಗ್ಲಿ ಮಠದ ಶ್ರೀಗಳಿಗೆ ಜನ್ಮ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ದುಗ್ಲಿ ಮಠದಲ್ಲಿ ಬಹಳ ವಿಶಿಷ್ಟ ರೀತಿಯಲ್ಲಿ ಎಲ್ಲಾ ಭಕ್ತಾದಿಗಳ ಸಮ್ಮುಖದಲ್ಲಿ ಪೂಜ್ಯ ಶ್ರೀಗಳು ತಮ್ಮ 36ನೇ ವರ್ಷದ ಜನ್ಮ ಜಯಂತಿಯನ್ನ ಬಹಳ ವಿಶೇಷವಾಗಿ 36 ದೀಪಗಳನ್ನ ಹಚ್ಚೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಬೆಳಕನ್ನ ನೀಡುವ ರೀತಿಯಲ್ಲಿ ನಮ್ಮನ್ನೆಲ್ಲ ಹರಿಸಿದ್ದಾರೆ. ಇದೊಂದು ಒಳ್ಳೆಯ ಸಂಸ್ಕೃತಿ. ದೀಪವನ್ನ ಹಚ್ಚಿ ನಾವು ಎಷ್ಟು ವರ್ಷ ಕಳಿತೀವಿ ಅನ್ನೋದಕ್ಕೆ ಇವತ್ತು ನಮ್ಮ ದುಗ್ಲಿ ಸ್ವಾಮೀಜಿಗಳು ತಪಸ್ಸಿಗೆ ಮತ್ತೆ ಒಂದು ಯೋಗಕ್ಕೆ, ಹಠ ಯೋಗ ಅಂತಾನೆ ಹೇಳ್ಬೋದು, ಬಹಳ ಕಠೋರವಾದಂತಹ ತಪಸ್ಸನ್ನ ಮಾಡಿ ಸಾಧನೆಯನ್ನ ಗೈದು ಇವತ್ತು ಕಡೆನಂದಿಹಳ್ಳಿ ಮತ್ತೆ ದುಗ್ಲಿ ಮಠಗಳನ್ನ ಬಹಳ ಉನ್ನತ ಮಟ್ಟಕ್ಕೆ ತಂದು ಇವತ್ತು ಬಹಳ ದೊಡ್ಡ ಭಕ್ತ ವರ್ಗವನ್ನ ಸಂಪಾದನೆ ಮಾಡಿ ಸಮಾಜಮುಖಿಯಾದಂತಹ ಸೇವಾ ಕಾರ್ಯಗಳನ್ನು ಇವತ್ತು ಮಾಡಿದ್ದಾರೆ. ಶಿಕಾರಿಪುರದಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಉಡುಗೊರೆಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತೆ ಅಂಧ ಮಕ್ಕಳಿಗೆ ಒಂದು ಯಜ್ಞವನ್ನ ಮಾಡೋ ಮುಖಾಂತರ ಅವರಿಗೆ ಒಳಿತನ್ನ ಕೋರಿದ್ದಾರೆ. ಇದೇ ರೀತಿ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಸಮಾಜಕ್ಕೆ ಒಂದು ಕೊಡುಗೆಯ ರೂಪದಲ್ಲಿ ಇವತ್ತು ಅವ್ರು ನಮ್ಮ ಮುಂದೆ ಕಾಣ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಶಕ್ತಿಯುತವಾಗಿ ಈ ಮಠ ಇವತ್ತು ಇನ್ನೂ ಹೆಚ್ಚಿನ ಶಕ್ತಿಯುತವಾಗಿ ಬೆಳೆದು ಸಾರ್ವಜನಿಕರಿಗೆ ಇದರಿಂದ ಸೇವೆ ಸಲ್ಲಲಿ ಅಂತ ಒಂದು ಭಗವಂತನಲ್ಲಿ ನಾವು ಕೂಡ ಎಲ್ಲ ಭಕ್ತರ ಪರವಾಗಿ ಕೇಳ್ಕೊಳ್ತೀವಿ. ಶ್ರೀಮಣಿ ಸಿದ್ದೇಶ್ವರವರು ದುಗ್ಲಿಯ ಮಠದ ಜವಾಬ್ದಾರಿಯನ್ನ 14ನೇ ಇಸ್ವಿಯಲ್ಲಿ ವಹಿಸಿಕೊಂಡು ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಮತ್ತು ಇವತ್ತು 36ನೇ ವರ್ಷದ ಜನ್ಮ ದಿನದವರೆಗೆ ಶುಭವನ್ನ ಕೋರ್ತಾ ಅವರಿಂದ ಸಮಾಜಕ್ಕೂ ಮತ್ತು ದೇಶಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನ ಕೋರುತ್ತೇನೆ.